ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವೇದಪ್ರಿಯ ಕಿಚನ್ ಬ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದು ಇದ್ಕಿದ ಅವರೆಬೇಳೆನ ಬಳಸ್ಕೊಂಡು ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಇದ್ಕಿದ ಬೇಳೆ, ಮೊಟ್ಟೆ, ಆಲೂಗಡ್ಡೆ, ತೆಂಗಿನಕಾಯಿ ತುರಿ, ಈರುಳ್ಳಿ, ಟೊಮೊಟೊ, ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಖಾರದ ಪುಡಿ, ಧನಿಯಾ ಪುಡಿ, ಒಗ್ಗರಣೆಗೆ ಈರುಳ್ಳಿ, ಎಣ್ಣೆ, ಸಾಸಿವೆ. ಈಗ ಹೇಗೆ ಮಾಡೋದು ಅಂದರೆ, ಒಂದು ಜಾರನ್ನ ತೊಗೊಂಡು ಸ್ವಲ್ಪ ತೆಂಗಿನಕಾಯಿ ತುರಿ, 2 ಈರುಳ್ಳಿ, 1 ಇಂಚಷ್ಟು ಶುಂಠಿ, 2ರಿಂದ 3 ಟೊಮೊಟೊ, 1-2 ಪೀಸಸ್ ಚಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ಗಿಂತ 1/2 ಟೀ ಸ್ಪೂನ್ ಜಾಸ್ತಿ ಧನಿಯಾ ಪೌಡರ್ನ ಹಾಕ್ಕೊಳ್ಳಿ. ಇವಾಗ ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಂಬರೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಇವಾಗ ರುಬ್ಕೊಂಡಿದ್ದಾಗಿದೆ. ಒಗ್ಗರಣೆ ಮಾಡೋಣ. ಪಾತ್ರೆ ಇಟ್ಟು 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸಿ, ಆಯಿಲ್ ಬಿಸಿ ಆದಮೇಲೆ ಸಾಸಿವೆನ ಹಾಕಿ, ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಫ್ರೈ ಆದಮೇಲೆ ತೊಗೊಂಡಿದ್ದಂಥ ಇದ್ಕಿದ ಬೇಳೆನ ತೊಳೆದ್ಬಿಟ್ಟು ಹಾಕ್ಕೊಬೇಕು. ಆಲೂಗಡ್ಡೆನೂ ಹಾಕ್ಕೊಂಡು ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಒಂದು 5 ಮಿನಿಟ್ಸ್ ಹಂಗೆ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ರುಬ್ಕೊಂಡಿದ್ದಂಥ ಮಸಾಲೆನ ಹಾಕಿ ಮಿಕ್ಸ್ ಮಾಡಿ ಬಿಡಿ. ಒಂದು ಕುದಿಯಷ್ಟು ಕುದೀಲಿ, ಕಾಳಿಗೆಲ್ಲ ಮಸಾಲೆ ಅಂಟ್ಕೊಳ್ಳಿ. ಆಮೇಲೆ ನಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಷ್ಟು ನೀರನ್ನ ಹಾಕ್ಕೊಂಡು ಕುದಿಯೋಕ್ಕೆ ಬಿಡಬೇಕು. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಆಲ್ಮೋಸ್ಟ್ 50% ಅಷ್ಟು ಬೆಂದಿರುತ್ತೆ. ಕುದ್ದು ಸಾಂಬಾರು ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ. ಅವಾಗವಾಗ ತಿರುವಾಗ್ತಾ ಇರಬೇಕು ಮತ್ತು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಅವಾಗವಾಗ. ಆಲೂಗಡ್ಡೆ ಬಂದು ಆಪ್ಷನಲ್ಲು, ನಿಮ್ಗೆ ಏನಾದರೂ ಬೇಡ ಅಂದರೆ ಬೇಡ. ನಮ್ಮನೇಲಿ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ಹಾಕಿದ್ದೀನಿ. ಇವಾಗ ಉಪ್ಪನ್ನ ಸೇರಿಸ್ಕೊಳ್ಳಿ. ಇವಾಗ ಸಾಂಬಾರು ಫುಲ್ ರೆಡಿಯಾಗಿದೆ. ಮೊಟ್ಟೆನ ಹಿಂಗೆ ಒಂದು ಸೌಟ್ ಸಹಾಯದಿಂದ ಹಾಕೊಂಬಿಟ್ಟು ಒಂದು ಕಡೆಗೆ ನೀಟಾಗಿ ಬಿಡಬೇಕು, ಇಲ್ಲಾಂದರೆ ಫುಲ್ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಈ ಥರ ಹಾಕೋದ್ರಿಂದ ಅಲ್ಲಲ್ಲೇ ಇರುತ್ತೆ. ಒಂದು 5 ಮಿನಿಟ್ಸ್ ಹಂಗೆ ಲಿಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಬಿಟ್ಟರೆ ಇವಾಗ ರೆಡಿಯಾಗಿರುತ್ತೆ. ಒಂದು ಸಲ ಸೈಡಿಂದ ತಿರ್ಗಿಸ್ಕೊಳ್ಳಿ, ಮಿಕ್ಸ್ ಮಾಡಬೇಡಿ. ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಒಂದೇ ಕಡೆ ಇದೆ ಅಂತ. ಇವಾಗ ಇದ್ಕಿದ ಅವರೆಬೇಳೆ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ. ಅನ್ನ ಜೊತೆ ಬಿಸಿ ಬಿಸಿ ಅನ್ನ ಜೊತೆ ಮುದ್ದೆ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ಒಂದು ಸಲ ಬೇಕು ಅನ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೇನಾದರೂ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.